ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಸೇನನೆಂಬ ರಾಜನು ರಾಜ್ಯವನ್ನಾಳುತ್ತಿದ್ದನು. ಈ ರಾಜನು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತನಾಗಿದ್ದನು. ನನ್ನ ರಾಜ್ಯದಲ್ಲಿ ಬಡವರೇ ಇರಬಾರದು, ಎಲ್ಲರೂ ಸುಖ ಸೌಖ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆಯನ್ನು ಹೊಂದಿ ಪ್ರಜೆಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತಿದ್ದನು. ಆಗಾಗ ಸಂಜೆಯ ವೇಳೆ ಮಂತ್ರಿ ಸುಗುಣಾನಂದನೊಡನೆ ವಿಹಾರಕ್ಕೆ ಹೊರಗಡೆ ಹೋಗುತ್ತಿದ್ದನು. ಒಂದು ದಿನ ಹೀಗೆ ಹೊರಗಡೆ ಹೋಗುತ್ತಾ ಬರುವಾಗ ಸಂಜೆಯಾಗಿತ್ತು. ಕತ್ತಲು ಆವರಿಸಿತ್ತು. ಮಂತ್ರಿಗಳೇ, ಬೇಗ ರಾಜಧಾನಿ ಸೇರೋಣ, ಕುದುರೆಯನ್ನು ವೇಗವಾಗಿ ಓಡಿಸಿ ಎಂದು ಸೂಚಿಸಿದನು. ಕೊಂಚ ದೂರ ಹೋಗುವುದರಲ್ಲಿಯೇ ರಾಜನು ಕುದುರೆಯನ್ನು ನಿಲ್ಲಿಸಿ, ಮಂತ್ರಿಗಳೇ, ಕತ್ತಲಾಗುತ್ತಾ ಬಂದಿದ್ದರೂ ಕುಟೀರದ ಮುಂದೆ ಕೆಲಸ ಮಾಡುತ್ತಿರುವ ಈ ವಿಪ್ರ ಯಾರು? ತುಂಡು ಬಟ್ಟೆಯನ್ನು ಉಟ್ಟು ಚಳಿಯನ್ನೂ ಲೆಕ್ಕಿಸದಂತಹ ಈ ಮಹಾಪುರುಷ ಯಾರು ಎಂದು ಪ್ರಶ್ನಿಸಿದನು. ಆಗ ಅದಕ್ಕೆ ಉತ್ತರಿಸಿದಂತಹ ಮಂತ್ರಿಯು, ಈತನು ಶೇಷಶರ್ಮನೆಂಬ ಪ್ರಖಂಡ ಪಂಡಿತನು, ಶ್ರಮಜೀವಿಯು ಎಂದನು. ನಮ್ಮ ರಾಜ್ಯದಲ್ಲಿ ಈತ ಏಕೆ ಇಷ್ಟು ಕಷ್ಟಪಡಬೇಕು? ಆತನನ್ನು ಅರಮನೆಗೆ ಕರೆಸಿ ಬೇಕಾದ್ದನ್ನು ಕೊಡಿ ಎಂದನು. ಕ್ಷಮಿಸಿ ಮಹಾರಾಜ, ಆತ ಮಹಾ ಆತ್ಮಗೌರವಿ, ಯಾರಿಂದಲೂ ಏನನ್ನೂ ಬೇಡುವುದಿಲ್ಲ, ಯಾರ ಸಹಾಯವನ್ನೂ ಪಡೆಯುವುದಿಲ್ಲ, ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಾನೆ ಎಂದು ಮಂತ್ರಿಯು ಉತ್ತರಿಸಿದ. ಸರಿ, ನಡೆಯಿರಿ, ಇದಕ್ಕೆ ನಾವೇ ಏನಾದರೂ ಒಂದು ಉಪಾಯ ಮಾಡೋಣ ಎಂದು ರಾಜನು ಮುಂದೆ ಸಾಗಿದ. ಮಾರನೆಯ ದಿನ ಶೇಷಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತು. ಆ ಚೀಲದ ತುಂಬ ಚಿನ್ನದ ನಾಣ್ಯಗಳಿದ್ದವು. ಶೇಷಶರ್ಮನು ಆ ಚೀಲವನ್ನು ಅರಮನೆಯ ದರ್ಬಾರಿಗೆ ಕೊಂಡೊಯ್ದ. ರಾಜನ ಬಳಿ, ಮಹಾಪ್ರಭು, ನನ್ನ ತೋಟದಲ್ಲಿ ಈ ಚಿನ್ನದ ನಾಣ್ಯವಿರುವ ಚೀಲವು ಸಿಕ್ಕಿದೆ. ಯಾರದೋ ಏನೋ ತಿಳಿಯುತ್ತಿಲ್ಲ, ದಯವಿಟ್ಟು ವಿಚಾರಿಸಿ ಅವರಿಗೆ ತಲುಪಿಸಿ ಎಂದು ಹೇಳಿ ಹೊರಡಲು ಸಜ್ಜಾದನು. ಆಗ ರಾಜನು, ಸರಿ, ಅದು ಯಾರದೇ ಆಗಿರಲಿ, ಅದು ನಿಮ್ಮ ಹೊಲದಲ್ಲಿ ಸಿಕ್ಕಿದ ಕಾರಣ ಅದನ್ನು ನೀವೇ ಅನುಭವಿಸಿ ಎಂದನು. ಆಗ ಶೇಷಶರ್ಮನು, ಕ್ಷಮಿಸಿ ಮಹಾಪ್ರಭು, ನಿತ್ಯ ನನ್ನ ತೋಟಕ್ಕೆ ಹಲವಾರು ರೀತಿಯ ಹಕ್ಕಿಗಳು ಬರುತ್ತವೆ, ನವಿಲು ಜಿಂಕೆಗಳು ಬರುತ್ತವೆ. ಅವು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೇ? ಅನೇಕ ಮಂದಿ ದಾರಿ ಹೋಕರರು ನಮ್ಮ ತೋಟದ ಹಣ್ಣು ಹಂಪಲನ್ನು ತಿಂದು ಹೋಗುತ್ತಾರೆ. ಅವರೂ ನಮ್ಮವರಾಗುತ್ತಾರೆಯೇ? ಕ್ಷಮಿಸಿ, ಈ ಹಣ ಯಾರದಾಗಿದೆಯೋ ಅವರಿಗೆ ಕೊಡಿ ಎಂದನು. ನಮ್ಮ ಹಣೆಯಲ್ಲಿ ಬರದಷ್ಟು ನಮಗೆ ಸಿಕ್ಕಿದೆ, ನಾನು ಅದರಿಂದ ಸುಖವಾಗಿದ್ದೇನೆ ಎಂದು ವಂದಿಸಿ ತನ್ನ ಕುಟೀರಕ್ಕೆ ಹಿಂದಿರುಗಿದನು. ಆಗ ಮಂತ್ರಿಯು, ಮಹಾಪ್ರಭು, ಹಣೆಬರಹವನ್ನು ಬರೆದಂತಹ ಬ್ರಹ್ಮನಿಂದಲೂ ಹಣೆಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದನು. ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.